ಆನೇಕಲ್ನಲ್ಲಿ ಕಂಟೈನರ್ ಲಾರಿಯಿಂದ ಸರಣಿ ಅಪಘಾತ ಸಂಭವಿಸಿದ 20ಕ್ಕೂ ಹೆಚ್ಚು ವಾಹನಗಳಿಗೆ ಡಿಕ್ಕಿ ಆಗಿರುವುದು 4 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿವೆ. ಆನೇಕಲ್ನಲ್ಲಿ ಸಂಭವಿಸಿರುವಂತಹ ಸರಣಿ ಅಪಘಾತ 20ಕ್ಕೂ ಹೆಚ್ಚು ವಾಹನಗಳಿಗೆ ಡಿಕ್ಕಿ ಆಗಿದೆ. ಈ ಕಂಟೈನರ್ ಲಾರಿ 4 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಇದಾದ್ಮೇಲೆ ಈತ ಹಿಟ್ ಅಂಡ್ ರನ್ ಮಾಡಿರೋದು, ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇದ್ದ. ಲಾರಿಯನ್ನು ಲಾಕ್ ಮಾಡಿದ್ದಾರೆ. ಸಾರ್ವಜನಿಕರ ಸಖತ್ ಚೇಸಿಂಗ್, ಸುಮಾರು 10 ಕಿಲೋಮೀಟರ್ ಚೇಸ್ ಮಾಡಿದ್ದಾರೆ. ಜನನೇ ಲಾರಿ ಹಿಡಿದಿದ್ದಾರೆ. ಲಾರಿಯನ್ನ ಚೇಸ್ ಮಾಡುವ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. 20ಕ್ಕೂ ಹೆಚ್ಚು ವೆಹಿಕಲ್ಗಳಿಗೆ ಗುದ್ದಿ ಈತ ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ದ. ಉತ್ತರ ಪ್ರದೇಶ ಮೂಲದ ಚಾಲಕ ಓಂ ನಾರಾಯಣ ಪಟೇಲ್ ಆತನ ಹೆಸರು, ಡ್ರೈವರ್ ಹೆಸರು. ಸ್ಪೀಡೆಕ್ಸ್ ಕಾರ್ಗೋಗೆ ಸೇರಿದಂತ ಕಂಟೈನರ್ ಅದು. ಲಾರಿ ಅತಿ ಬೆಲೆಗೆ ಗೂಡ್ಸ್ ಅನ್ಲೋಡ್ ಮಾಡೋಕೆ ಬಂದಿತ್ತು. ಲಾರಿ ಚಾಲಕನನ್ನ ಹಿಡಿದು ಜನರು ಥಳಿಸಿದ್ದಾರೆ. 20ಕ್ಕೂ ಹೆಚ್ಚು ವಾಹನಗಳಿಗೆ ಗುದ್ದಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೂ ಕೂಡ ಆತ ನೋಡಿದ್ದು ಲಾರಿ ಚಾಲಕ. ಜನ ಇದನ್ನ ಗಮನಿಸ್ತಾ ಇದ್ದಂಗೆ ಲಾರಿಯನ್ನೇ ಚೇಸ್ ಮಾಡಿ ಹಿಡಿದ್ದಾರೆ. ಬರೋಬ್ಬರಿ 10 ಕಿಲೋಮೀಟರ್ನಷ್ಟು ದೂರ ಹೋಗಿ ಆ ಲಾರಿಯನ್ನು ಲಾಕ್ ಮಾಡಿರೋದು, ಚಾಲಕನನ್ನ ಹಿಡಿದು ಥಳಿಸಿದ್ದಾರೆ ಜನ. ಸಹಜವಾಗಿ ಸಿಟ್ಟು ಬರುತ್ತೆ, ಆಕ್ರೋಶ ವ್ಯಕ್ತವಾಗುತ್ತೆ. ಒಂದಲ್ಲ ಎರಡಲ್ಲ 20 ಲಾರಿ ವೆಹಿಕಲ್ಗಳಿಗೆ ಈ ಲಾರಿ ಗುದ್ದಿರೋದು. ನೋಡಿ, ಇದು ಚೇಸಿಂಗ್ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಈತ ಅಷ್ಟು ವೆಹಿಕಲ್ಸ್ಗಳಿಗೆ ಗುದ್ದಿ ಮತ್ತೆ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಅದೇ ಸ್ಪೀಡ್ನಲ್ಲಿ ಮತ್ತೆ ಲಾರಿಯನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಆ ಗಾಬರಿಯಲ್ಲಿ, ಆ ಸ್ಪೀಡ್ನಲ್ಲಿ ಮತ್ತೊಂದಿಷ್ಟು ವೆಹಿಕಲ್ಗಳಿಗೆ ಏನಾದರೂ ರೋಡ್ನಲ್ಲಿ ಗುದ್ದಿ ಬಿಟ್ಟಿದ್ರೆ ಮತ್ತೆಷ್ಟು ಪ್ರಾಣಗಳಿಗೆ ಹಾನಿ ಆಗ್ತಾ ಇತ್ತು, ದೇವ್ರೇ ಬಲ್ಲ. ನೋಡಿ, ಬಹಳ ವೆಹಿಕಲ್ಗಳು ಓಡಾಡ್ತಾ ಇರುವಂತ ರಸ್ತೆ ಇದು. ಅಲ್ಲೇ ಈತ ಎಸ್ಕೇಪ್ ಆಗೋದಕ್ಕೆ ಲಾರಿಯನ್ನು ಅತೀ ವೇಗವಾಗಿ, ಆಕ್ಸಿಡೆಂಟ್ ನಂತರದಲ್ಲಿ ಈ ರೀತಿಯಾಗಿ ಲಾರಿಯನ್ನು ಓಡಿಸ್ಕೊಂಡು ಹೋಗಿರೋದು. ಅದೃಷ್ಟದಿಂದ ಮತ್ತೆ ಯಾವುದೇ ರೀತಿಯಾದಂತಹ ಘಟನೆಗಳು ಅಲ್ಲಿ ಆಕ್ಸಿಡೆಂಟ್ಸ್ಗಳು ಆಗಿಲ್ಲ. ಯಾಕಂದ್ರೆ ಗಾಬರಿಯಿಂದ ಆತ ತಪ್ಪಿಸಿಕೊಳ್ಳೋದಕ್ಕೆ ಮತ್ತೆ ವೇಗವಾಗಿ ಗಾಡಿಯನ್ನು ಚಲಾಯಿಸಿರೋದು. ಲಾರಿಯನ್ನು ಅತಿ ಬೆಲೆಗೆ ಏನೋ ಅನ್ಲೋಡ್ ಮಾಡಕ್ ಬಂದಿತ್ತು. ಈ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದಂತ ಲಾರಿಯನ್ನ ಸುಮಾರು ಈ ಆಕ್ಸಿಡೆಂಟ್ ಸ್ಪಾಟ್ನಿಂದ 10 ಕಿಲೋಮೀಟರ್ ದೂರದವರೆಗೂ ಕೂಡ ಚೇಸ್ ಮಾಡಿದ್ದಾರೆ ಸಾರ್ವಜನಿಕರು. 10 ಕಿಲೋಮೀಟರ್ ದೂರ ಹೋಗಿ ಆ ಲಾರಿಯನ್ನು ಹಿಡಿದಿದ್ದಾರೆ, ಲಾಕ್ ಮಾಡಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ನೋಡ್ತಾ ಇದ್ದೀವಿ ನ್ಯೂಸ್ 18ನಲ್ಲಿ. ಲಾರಿಯನ್ನು ಹಿಡಿದು ಚಾಲಕನನ್ನ ಹಿಡ್ಕೊಂಡಿದ್ದಾರೆ ಸ್ಥಳೀಯರು, ಹಿಡಿದು ಹೊಡೆದಿದ್ದಾರೆ. ಆಕ್ರೋಶ ವ್ಯಕ್ತ ಸಹಜವಾಗಿ ಆಗುತ್ತೆ. ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಆಗಿರುವುದು ಈ ಲಾರಿ. ಆಟೋದಲ್ಲಿ ಚಲಿಸ್ತಾ ಇದ್ದಂಥ ಓರ್ವ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಆಟೋದಲ್ಲಿ ಹೋಗ್ತಾ ಇದ್ದಂಥ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಈ ಲಾರಿ ಡಿಕ್ಕಿ ರಭಸಕ್ಕೆ ಕಟ್ಟಾಗಿದೆ ಮಹಿಳೆಯ ಕೈ ಮತ್ತು ಸೊಂಟ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಸಿಕ್ಕ ವೆಹಿಕಲ್ಗಳಿಗೆ ಈತ ಗುದ್ಕೊಂಡು ಹೋಗಿರೋದು. ಆಟೋದಲ್ಲಿ ಹೋಗ್ತಾ ಇದ್ದಂಥ ಓರ್ವ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಅವರಿಗೆ ಕೈ ಮತ್ತು ಸೊಂಟ ಕಟ್ಟಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬೋನ್ ಫ್ರಾಕ್ಚರ್ ಆಗಿದೆ. ಒಂದಲ್ಲ ಎರಡಲ್ಲ ಸಿಕ್ಕ ಗಾಡಿಗಳಿಗೆ ಈತ ಗುದ್ಕೊಂಡು ಹೋಗಿರೋದು. ಲಾರಿ ಅಂದ್ರೆ ಸಾಮಾನ್ಯವಾಗಿ ಇರೋದಿಲ್ಲ. ಈ ಬೈಕು ಮತ್ತೆ ಚಿಕ್ಕ ಪುಟ್ಟ ಕಾರುಗಳಂತೂ ಲಾರಿ ಮುಂದೆ ಎಷ್ಟು ಪ್ರಮಾಣದಲ್ಲಿ ಕಾಣಿಸುತ್ತೆ ಅನ್ನೋದು ಗೊತ್ತು. ಅಂತ ಚಿಕ್ಕ ವೆಹಿಕಲ್ಗಳು ಎಲ್ಲ ಈತ ಗುದ್ಕೊಂಡು ಹೋಗಿರೋ 20ಕ್ಕೂ ಹೆಚ್ಚು ವೆಹಿಕಲ್ಗಳಿಗೆ. ಇಷ್ಟೇ ಅಲ್ಲದೆ ಈತ ತಪ್ಪಿಸ್ಕೊಂಡು ಹೋಗೋದಕ್ಕೆ ಮತ್ತೆ ಅದೇ ವೇಗದಲ್ಲಿ ಗಾಡಿಯನ್ನ ಓಡಿಸ್ಕೊಂಡು ಹೋಗಿದ್ದಾನೆ, ಲಾರಿಯನ್ನು. ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ ಗಂಭೀರವಾಗಿ ಗಾಯಗೊಂಡಂತಹ 4 ಜನರು. ಇದರಲ್ಲಿ ಎಸ್ಪೆಷಲಿ ಓರ್ವ ಮಹಿಳೆ, ಆಟೋಗೂ ಗುದ್ದಿದೆ ಈ ಲಾರಿ. ಆಟೋದಲ್ಲಿದ್ದಂತಹ ಓರ್ವ ಮಹಿಳೆ ಸ್ಥಿತಿ ಬಹಳ ಗಂಭೀರವಾಗಿದೆ. ಸೊಂಟದ ಭಾಗ ಮತ್ತು ಅವರ ಕೈ ಮೂಳೆಗಳ ಮುರಿತ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 10 ಕಿಲೋಮೀಟರ್ ದೂರದವರೆಗೂ ಚೇಸ್ ಮಾಡಿ ಆ ಲಾರಿಯನ್ನ ಸಾರ್ವಜನಿಕರ ಹಿಡಿದು ಲಾರಿ ಚಾಲಕನನ್ನ ಥಳಿಸಿರೋ ಘಟನೆ ಕೂಡ ನಡೆದಿದೆ. ಬೈಕ್ನಲ್ಲಿ ಹೋಗಿ ಹಿಡಿದಂಗೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. 10 ಕಿಲೋಮೀಟರ್ ದೂರ ಚೇಸ್ ಮಾಡಿ ಹಿಡಿದಿರೋ. ಇನ್ನು ಲಾರಿ ಚಾಲಕನನ್ನ ಥಳಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಬಂದು ಆತನನ್ನ ರಕ್ಷಣೆ ಮಾಡಿದ್ದಾರೆ. ಕುಡಿದ ನಶೆಯಲ್ಲಿ ಭೀಕರ ಸರಣಿ ಅಪಘಾತ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗ ಸದ್ಯ ಗಾಯಾಳುಗಳಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 4 ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಇದೆ. ಈ ಸಾರ್ವಜನಿಕರು 10 ಕಿಲೋಮೀಟರ್ ಬಂದು ಚೇಸ್ ಮಾಡಿ ಲಾರಿ ಹಿಡಿದು ಲಾರಿ ಚಾಲಕನನ್ನ ಹೊಡಿತಾ ಇದ್ರು. ಮತ್ತೆ ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ
ಪೊಲೀಸರು ಬಂದು ಆತನನ್ನ ರಕ್ಷಣೆ ಮಾಡೋ ಕೆಲಸ ಕೂಡ ಮಾಡಿದ್ರು. ಆದ್ರೆ ಈತ ಕುಡಿದ ನಶೆಯಲ್ಲಿ ಲಾರಿಯನ್ನ ಈ ರೀತಿಯಾಗಿ ಅಡ್ಡಾದಿಡ್ಡಿ ಓಡಿಸಿ 20ಕ್ಕೂ ಹೆಚ್ಚು ವೆಹಿಕಲ್ಗಳಿಗೆ ಡಿಕ್ಕಿ ಮಾಡಿದ್ದಾನೆ. ಆಕ್ಸಿಡೆಂಟ್ ಮಾಡಿರುವುದು ಅನ್ನೋದು ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇಲ್ಲಿ ಬೆಸ್ಮಳ್ಳಿಯಿಂದ ಹೊಡ್ಕೊಂಡ್ ಬಂದಿದ್ದಾರಂತೆ. ನಮ್ಗೆ ಹೊಡೆದು ಆಮೇಲೆ ಇಲ್ಲಿ ಟೋಲ್ ಹತ್ರ ಹೊಡೆದಿದ್ದಾರೆ. ಕೋರ್ಟ್ ಹತ್ರ ಕಾರ್ಗೆ ಹೊಡ್ಕೊಂಡು ಹಿಂಗೆ ಬಂದಿದ್ದಾರೆ. ರಾಘವೇಂದ್ರ ಭವನ್ ಹತ್ರ ಹೊಡ್ಕೊಂಡು ಚಂದಾಪುರ ರೋಡಲ್ಲಿ ಹೊಡ್ಕೊಂಡು ಹೋಗಿದ್ದಾರಂತೆ. ಅವರು ಚಂದಾಪುರಲ್ಲಿ ಸಿಕ್ಕಿದ್ದಾರಂತೆ. ನಾನು, ನಮ್ಮ ತಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಮಿಸ್ಸಸ್ಸು, ನಮ್ಮ ತಮ್ಮ. ಏನ್ರಲ್ಲಿ? ಆಟೋ ಸರ್, ಆಟೋ. ಹಾಂ ಸರ್, ಆಪೋಸಿಟ್ ಹೊಡ್ಕೊಂಡ್ಬಂದು. ಎಷ್ಟು ಗಾಡಿಗೆ ಹೊಡೆದವನು ಗೊತ್ತಾಯ್ತು ಸರ್? ನಮ್ಮ 4 ಗಾಡಿ ಕೊಡ್ತಿದ್ದಾರೆ ಅಂತ ಗೊತ್ತಾಯಿತು. 2ನೇ ಗಾಡಿ ನಮ್ಮದು, 3ನೇ ಗಾಡಿ ಇದ ತೊಡೆದಿದ್ದಾರೆ. ಈ ರಾಘವ ಇದರ ರೋಡಲ್ಲಿ ಒಂದು ಬೆಸ್ಮನಹಳ್ಳಿಯಿಂದ ಹೊಡ್ಕೊಬಂದು ನಮ್ಮವ್ರಿಗೆ ರಿಟರ್ನ್ ಬಂದು ಇದರಲ್ಲಿ ರೈಲ್ವೆ ಗೇಟ್ ಹತ್ರ ಹೊಡೆದಿದ್ದಾರೆ. ಅಲ್ಲಿಂದ ಬಂದು ಕೋರ್ಟ್ ಹತ್ರ ಹೊಡೆದವ್ರೆ. ತಿರುಗಿ ರಾಘವೇಂದ್ರ ಭವನ್ ಹತ್ರ ಹೊಡೆದು ಚಂದಾಪುರ ರೋಡಲ್ಲಿ ತಿರ್ಕೊಂಡೋಗಿ ಅಲ್ಲಿ ಹೊಡೆದು ಚಂದಾಪುರ ಸ್ಟೇಷನಲ್ಲಿ ಸಿಕ್ಕಾಕೊಂಡವ್ರೆ. ಲಾರಿ ಡ್ರೈವರು ಕ್ಲೀನರ್ ಬಂದು ಆನೆಕಲ್ಲಲ್ಲಿ ಅವನೇ. ನಾವೆಲ್ಲ ಫಾಲೋ ಮಾಡ್ಕೊಬಂದ್ರಿ ಹಿಂದೆ. ಏನು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ ಸಂಪರ್ಕದಲ್ಲಿದ್ದಾರೆ. ಚಂದ್ರಪ್ಪ, ಅಡ್ಡಾದಿಡ್ಡಿ ಲಾರಿ ಚಲಾವಣೆ ಮಾಡಿರೋ ದೃಶ್ಯ ನೋಡ್ತಾ ಇದ್ವಿ. ತುಂಬಾ ಡೆಡ್ಲಿ ಆಗಿರುವಂಥದ್ದು. ಆದರೆ ಯಾವುದೇ ರೀತಿಯಾದಂತಹ ಪ್ರಾಣಹಾನಿಗಳು ಸಂಭವಿಸಿಲ್ಲ ಅನ್ನೋದೇ ಸಮಾಧಾನಕರ. ಈತ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾ ಇದ್ದಿದ್ದು ಕನ್ಫರ್ಮ್ ಆಗ್ತಾ ಇದೆ. ಹೇಗೆ ಅರುಣ್, ಬೆಳಿಗ್ಗೆ ಸುಮಾರು ಒಂದು 11:30 ಸುಮಾರಿಗೆ ಅತ್ತಿಬೆಲೆ ಕಡೆಯಿಂದ, ಅಂದ್ರೆ ಬೆಂಗಳೂರು ಊರಲ್ಲ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಕಡೆಯಿಂದ ಬಂದಂತಹ ಕಂಟೈನರ್ ಲಾರಿ ಮೊದಲು ಅತ್ತಿಬೆಲೆಯ ಬೆಸ್ಮನಹಳ್ಳಿ ಅನ್ನುವಂತ ಸ್ಥಳದಲ್ಲಿ ಒಂದು ಕಾರ್ಗೆ ಡಿಕ್ಕಿ ಹೊಡಿತದೆ. ಸೊ ಅಲ್ಲಿ ಸ್ಥಳೀಯರು ಕಂಟೈನರ್ ಲಾರಿಯನ್ನು ಅಡ್ಡಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆತ ನೇರವಾಗಿ ಕಾರನ್ನ ಗುದ್ಕೊಂಡು ಅಲ್ಲಿಂದ ಬಂದು ಆನೇಕಲ್ ಪಟ್ಟಣದ ಕೋರ್ಟ್ ಮುಂಭಾಗ ಕೂಡ ಒಂದು ಕಾರ್ಗೆ ಡಿಕ್ಕಿ ಹೊಡಿತಾನೆ, ಮುಖಾಮುಖಿ ಡಿಕ್ಕಿ ಹೊಡಿತಾನೆ. ಸೊ ಅಲ್ಲಿ ಕೂಡ ಪ್ರಯತ್ನ ಪಡ್ತಾರೆ. ಅಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು ಕೂಡ ಅದನ್ನ ಧೂಳಿಪಟ ಮಾಡಿಕೊಂಡು ಆತ ಚೌಡ್ಡಿ ಸರ್ಕಲ್ ಅಂತಿಲ್ಲ, ಅಲ್ಲಿಂದ ಅತ್ತಿಬೆಲೆ ಟು ಚಂದಾಪುರ ರಸ್ತೆಗೆ ಟರ್ನ್ ಆಗ್ತದೆ ಗಾಡಿ. ಅಲ್ಲಿ ಆನೇಕಲ್ ಪೊಲೀಸರು ಅಡ್ಡಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿ ಕೂಡ ಆತ ನಿಲ್ಸೋದಿಲ್ಲ. ಇದೇ ರೀತಿ ಸುಮಾರು 14 ಕಿಲೋಮೀಟರ್ ಆನೇಕಲ್ ಪೊಲೀಸರು ಮತ್ತೆ ಅಲ್ಲಿನ ಸಾರ್ವಜನಿಕರು ಈ ಒಂದು ಕಂಟೈನರ್ ಲಾರಿಯನ್ನ ಬೆನ್ನತ್ತಾರೆ. ಸೊ ಆತ ಎಲ್ಲಿ ಕೂಡ ನಿಲ್ಸೋದಿಲ್ಲ. ಒಂದ್ ಕಡೆ ಆಟೋಗೆ ಡಿಕ್ಕಿ ಹೊಡಿತಾನೆ, ಕಾರು, ಬೈಕ್, ಈ ರೀತಿ ಸುಮಾರು ಒಂದು 22 ವಾಹನಗಳು ಟಚ್ ಮಾಡ್ಕೊಂಡು ಆತ ಅಂತಿಮವಾಗಿ ಸ್ಥಳೀಯರು ಈತ ಕಂಟೈನರ್ ಲಾರಿ ನಿಲ್ಸೋದಿಲ್ಲ ಅಂತ ಗೊತ್ತಾದಾಗ ಅವ್ರಿಗೆ ಪರಿಚಿರ್ತಕ್ಕಂಥ ಚಂದಾಪುರದಲ್ಲಿ ಆ ಸರ್ಕಲ್ ಬಳಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅವರು ಅಲ್ಲಿ ಅಡ್ಡ ಹಾಕಿ ಕಲ್ಲನ್ನ ಒಡೆದು ಕಂಟೈನರ್ ಲಾರಿಗೆ ನಿಲ್ಲಿಸ್ತಾರೆ. ಸೊ ನಿಲ್ಸೋ ಸಂದರ್ಭದಲ್ಲಿ ಕಂಟೈನರ್ ಚಾಲಕನಿಗೆ ಗೂಸ ಕೂಡ ಬೀಳ್ತದೆ. ಆತನ ಕೂಡ ಸಾಕಷ್ಟು ಗಾಯ ಆಗಿದೆ ಅಂತ ಹೇಳಲಾಗ್ತದೆ. ಜೊತೆಗೆ ಈ ಒಂದು ಸರಣಿ ಅಪಘಾತದಲ್ಲಿ ಓರ್ವ ಮಹಿಳೆಗೆ ಗಂಭೀರ ಗಾಯ ಆಗಿದ್ದು, ಉಳಿದಂತೆ ಎಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳಿದೆ. ಇಲ್ಲಿವರೆಗೆ ಯಾವುದು ಕೂಡ ಸಾವು ಸಂಭವಿಸಿಲ್ಲ. ಆದ್ರೆ ಈ ಒಂದು ಪ್ರಕರಣ ಸಂಬಂಧಿಸಿದಂತೆ ಪ್ರಾಥಮಿಕ ತನಿಖೆಯಲ್ಲಿ ಆತ ಗಾಂಜಾ ಅಥವಾ ಮದ್ಯದ ನಶೆಯಲ್ಲಿ ಈ ರೀತಿ ಕಂಟೈನರ್ ಲಾರಿಯನ್ನ ಚಾಲನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಕರುಣ್, ಥ್ಯಾಂಕ್ ಯು ಚಂದ್ರಪ್ಪ.